ಇದು ನಸರುಜೇನು ಅಂತ ಹೇಳಿ 2009 ನಸರುಜೇನನ್ನ ವೈಜ್ಞಾನಿಕವಾಗಿ ಹೇಗೆ ಸಾಕ್ಬಹುದು ಅಂತ ಹೇಳಿ ಒಂದು 15 ಟೈಪ್ ಬಾಕ್ಸ್ ಮಾಡಿದೆ ನಾ ಮೊದಲು. ಅದರಲ್ಲಿ ಇದು ಒಂದು 7ನೇ ಬಾಕ್ಸ್, 7ನೇ ಟೈಪ್ ಅಲ್ಲಿ. ಬನ್ನಿ ನೋಡಿ ಬಾಕ್ಸ್ ಆಗಿದೆ ಅಂತ. ಇದರಲ್ಲಿ ನೋಡಿ ಇಲ್ಲಿ ಬ್ರೂಡ್ ಇದೆ ಇದು. ಹೌದು, ಈ ಕಡೆ ಕಾಣಿಸುತ್ತೆ. ಕಾಣಿಸುತ್ತೆ ನೋಡಿ. ಇದರಲ್ಲಿ ಬ್ರೂಡ್ ಮಾತ್ರ. ಮೊಬೈಲ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾಣುತ್ತಲ್ಲ, ಕಾಣ್ತಾ ಇದೆ. ಇದ್ರಲ್ಲಿ ನೋಡಿ ಮೊಟ್ಟೆ ಮರಿ ನೊಣಗಳಿದಾವೆ. ಇದರಲ್ಲಿ ಕೆಂಪದ್ದು ಇದೆಯಲ್ಲ, ಕಂದು ಬಣ್ಣದ್ದು, ಇದು ಪರಾಗ ಇದೆ ನೋಡಿ. ಇಲ್ಲಿ ಬರೀ ಹನಿ ಇದೆ ನೋಡಿ. ಇಲ್ಲಿ ಹನಿ ಮಾತ್ರ ಇರೋದು. ಹೌದು. ಹಾಗೆ ನಾವು ಈ ಚೌಕ ತೆಗೆದು ಹನಿ ಮಾತ್ರ ತೆಗೆದೈತಿ. ಇದು ಸ್ವಲ್ಪ ಪೊಲನ್ ಇದೆ, ಈ ಕಡೆ ಹನಿ ಇದೆಯಲ್ಲ, ಇದನ್ನ ತೆಗೆದು ಇಲ್ಲಿ ಹನಿ ಕಲೆಕ್ಟ್ ಮಾಡೋದು, ಇಲ್ಲಿ ಹನಿ ಕಲೆಕ್ಟ್ ಮಾಡೋದು. ಬ್ರೂಡ್ಗಳಿಗೆ ಏನು ತೊಂದರೆ ಆಗಲಾರ್ದಾಗ ಮಾಡ್ಬೋದು. ಇದು 7ನೇ ಮಾದರಿ. ಇದೇ ಟೈಪ್ ಒಟ್ಟು 15 ಮಾದರಿ ಮಾಡಿದ್ದು. ಈಗ 24 ಟೈಪ್ ಇದೆ ಈ ಬಾಕ್ಸ್ ಗಳಲ್ಲಿ. ಬೇಕಾದ್ರೆ ಇನ್ನೊಂದ್ರದ್ದು ತೆಗೆದು ನೋಡಿ ಮಾಡ್ಬೋದು ಬೇಕಾದ್ರೆ. ಅಂದ್ರೆ ಇದು ಒಂದು ಹೊಸ ಪ್ರಯೋಗ ಸರ್ ನಿಮ್ ಕಡೆಯಿಂದ. ಹೌದೌದು. ಯಾಕಂದ್ರೆ ನಮ್ ಭಾಗದಲ್ಲಿ ನಾವು ಏನಂದ್ರೆ ಈ ತರ ಪೆಟ್ಟಿಗೆಗಳು ನೋಡಿದೀವಿ. ಈ ತರ ಪೆಟ್ಟಿಗೆ ಜೇನ್ ಸಾಕಾಣಿಕೆ ಮಾಡ್ತಾರೆ. ಇದು ಅಂದ್ರೆ ನಮ್ ಕಡೆ ಏನಂದ್ರೆ ಹಳೆಯದು ಮಣ್ಣಿನ ಮನೆಗಳಿದ್ರೆ, ಇಲ್ಲಿ ಯಾವ್ದಾದ್ರು ಚಿಕ್ಕದಾಗಿ ಜಾಗ ಇದ್ರೆ ಏನಾಗುತ್ತೆ, ಅಲ್ಲಿ ಚಿಕ್ಕ ಗೂಡು ಕಟ್ಕೊಂಡು ಸೇರ್ಕೊಂಡಿರ್ತೀವಿ. ಹೌದೌದು. ಇದನ್ನ ಗುರ್ಸಿಲ್ಲ ಜೇನು ಅಂತಾನೆ ಕೆಲವು ಜನಗಳಿಗೆ ಗೊತ್ತಿಲ್ಲ. ಅಜ್ಜಪ್ಪರಿಗೆ ಒಂದ್ಸಲ ಟೀಮ್ ಬಂದಿದ್ರು ಟ್ರೈನಿಂಗ್ ಕೊಡಕ್ ಹೋದಾಗ, ಇದು ಜೇನ ನಮ್ಮಲ್ಲಿ ವಾಟರ್ ನೀರ್ ಹಿಡಿಕೆ ನಲ್ಲಿ ನಿಲ್ತೀವಲ್ಲ, ಸಾಲಿಗೆ ಯಾವತ್ತು ಸಾಯಂಕಾಲ ಬರುವ ಸೊಳ್ಳೆ ಅಂತೇಳಿ ತೆಂಗಿನ ಗರಿಯಲ್ಲಿ ಬೆಂಕಿ ಹಚ್ಚಿ ಸುಡ್ತಾ ಇದ್ದು, ಜೇನು ಅನ್ನೋದೇ ಗೊತ್ತಿಲ್ಲ ಅಂದಿದ್ರು. ಹಾಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಇನ್ ಕೆಲವರಿಗೆ ಗೊತ್ತಿದೆ. ಅದೇನೋ ಚಿಕ್ಕ ಜೇನು ಮೈಗೆಲ್ಲ ಮುಕ್ಕಳ್ತದೆ, ಬೇಡ ಅದ್ರಲ್ಲಿ ಏನ್ ತುಪ್ಪ ಆಗಲ್ಲ. ಯಾಕಂದ್ರೆ 100 ರಿಂದ 200 ಗ್ರಾಮ್ಸ್ ತುಪ್ಪ ಆಗುತ್ತೆ ಅಷ್ಟೇ ಕನಿಷ್ಠ. ಅಂದ್ರೆ ನಮ್ದ್ರಲ್ಲಿ ಅರ್ಧ ಕೆಜಿ ಬರೋದು ಇದೆ. ಅಂದ್ರೆ ಕಾಡು ಜಾಗ ಬೇಕು, ಆಮೇಲೆ ಕುಟುಂಬ ಸ್ಟ್ರೆಂತ್ ಇರ್ಬೇಕು. ದೊಡ್ಡ ಕುಟುಂಬ ಆದ್ರೆ ಆಗುತ್ತೆ. ಆದ್ರೆ ಮೆಡಿಸಿನ್ ವ್ಯಾಲ್ಯೂ ಇದು. ಸಣ್ಣ ಹೂಗಳಿಗೆ ಹೋಗುತ್ತೆ. ದೊಡ್ಡ ಜೇನುಗಳು ಹೋಗ್ಲಾರ್ದ ಅಂತ ಕಳೆ ಹುಳುಗಳಿಗೆ ಸಹ ಇವು ಹೋಗೋದ್ರಿಂದ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳಿ ಈಗ ಅದು ಫ್ಯಾಷನ್ ಆಗಿದೆ. ನಸರುಜೇನು ಸಾಕಾಣಿಕೆ ಫ್ಯಾಷನ್. ಆ ತುಪ್ಪನ ಆಯುರ್ವೇದಕ್ಕೆ ಬಹಳ ಔಷಧಿ ಗುಣ ಇದೆ ಅಂತ ಹೇಳಿ ತುಂಬಾ ಜನ ತಗೊಂತಾರೆ. ಇದಕ್ಕೆ 1,500 ರಿಂದ 2,000 ಬೆಲೆ ಇದೆ ಯಾವ್ದು ತುಪ್ಪಕ್ಕೆ ಕೆಜಿಗೆ. ಇದಾದ್ರೆ ಒಂದು 700 ರಿಂದ 800 ರೂಪಾಯಿ ಹಾಕೊಂಡು 800 ರಿಂದ 1000, 1200 ಇದೆ. ಅಂದ್ರೆ ನಿಮ್ಗೆ 600 ರಿಂದ ಸ್ಟಾರ್ಟ್. ನನ್ನ ಹತ್ರ ಈಗ 600 ರೂಪಾಯಿ ಇದೆ, 800 ಇದೆ, 1000 ರೂಪಾಯಿ ತುಪ್ಪ ಇದೆ. ಅದು ತುಡುವೇದು. ಹಾಗೇನೆ ಇದು 1,500 ರಿಂದ 2,000 ಆನ್ ಸೀಸನ್ ಅಲ್ಲಿ 2,500 ಹೋಗುತ್ತೆ. ಆದ್ರೆ ಇದು ಸ್ವಲ್ಪ ಅರಬ್ ಕಂಟ್ರಿಗಳಿಗೆ ಜಾಸ್ತಿ ಹೋಗುತ್ತೆ. ನಮ್ಮಲ್ಲಿ ಕೇಳ್ತಾರೆ ಕೆಲವರು, ಆ ಕಡೆ ಬಂದ್ ತಗೊಂಡೋಗಿ. ನೀವು ಸರ್ ಇದನ್ನ ಮಾಡಕ್ ಶುರು ಮಾಡಿದ್ದು 2000 ಅಲ್ಲ, ಹಿಂದನೇ ಇತ್ತು. ನಮ್ಮ ಅಜ್ಜನ ಕಾಲದ ಇತ್ತು, ಆಮೇಲೆ ತಂದೆ ಕಾಲದಲ್ಲಿ ಇತ್ತು. ಅವಾಗ ಮರ ಅಡಿಕೆ ಇದು ಏನು ನಿಮ್ಮ ಕಾಡು ಮರಗಳು ಟೊಳ್ಳು ಇರತ್ತಲ್ಲ, ಸಣ್ಣ ಹೋಲಲ್ಲಿ ಇತ್ತು. ಅದನ್ನ ಹಾಗೆ ಇಡೋರು 2 ವರ್ಷ. ಈ ವರ್ಷ ತೆಗೆದ್ರೆ ಮುಂದ್ ವರ್ಷ ತೆಗಿಲಿಕ್ಕಿಲ್ಲ. ಆ ಮುಂದ್ ವರ್ಷ ತೆಗಿತಾ ಇದ್ರು. ಮಡಿಕೆಯಲ್ಲಿ ಸಾಕ್ತಾ ಇದ್ರು, ಬೆದ್ರಲ್ಲಿ ಸಾಕ್ತಿದ್ರು, ಅಡಿಕೆ ಮರದ ಪೀಸಲ್ಲಿ ಸಾಕ್ತಾ ಇದ್ರು. ಅದನ್ನ ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು ಅಂತ 2009 ಫಸ್ಟ್ ಸ್ಟಾರ್ಟ್ ಮಾಡಿರೋದು ನಾನು. ಕಮರ್ಷಿಯಲ್ ಆಗಿ ಮತ್ತೆ ಅದು ಅಷ್ಟೇ ಹನಿ ಚೇಂಬರ್ ಮೇಲ್ಗಡೆ ಕೊಟ್ಟಿದ್ದೀನಿ. ಈಗ ವರ್ಟಿಕಲ್ ಹಾರಿಜಾಂಟಲ್ ಏನ್ ಹೇಳ್ತೀರಾ ನೀವು, ಉದ್ದ ಸ್ವಲ್ಪ ಮುಟ್ಕೊಂಡು ಅವೇನ್ ಚುಚ್ಚೋದಿಲ್ಲ, ಮೈ ಮುಚ್ಚಿರ್ತವೆ. ಅದಕ್ಕೆ ಏನ್ ಮಾಡ್ಕೊಂಡ್ರೆ ಮುಖಪರ್ದ ಹಾಕ್ಬೇಕು, ಫುಲ್ ಕೈ ಶರ್ಟ್ ಮತ್ತು ಪ್ಯಾಂಟ್ ಇಷ್ಟ ಹಾಕಿಬಿಟ್ರೆ ಏನ್ ಮಾಡೋದಿಲ್ಲ. ಅದ್ ಬೇಕಾದ್ರೆ ನಾನು ತೋರಿಸ್ತೀನಿ ಹೇಗೆ ಮುಖಪರ್ದೆಲ್ಲ ಇರುತ್ತೆ ಅಂತ. ಆಮೇಲೆ ಸಾಕ್ಲಿಕ್ಕೆ ಸುಲಭ, ಮೇಂಟೆನೆನ್ಸ್ ಏನೂ ಇಲ್ಲ. ನೀವು ತನಗಿಟ್ಟು ತುಪ್ಪ ತೆಗಿರಿ ಇರ್ತವೆ, ತೆಗಿಲಾದ್ರೂ ಇರ್ತಾವೆ. ಎಷ್ಟು ಜಾಗ ಬೇಕು, ದೊಡ್ಡ ಜಾಗ ಇದ್ರೆ ಎಷ್ಟು ಬೇಕು ಅಷ್ಟು ಪರೆ ಮಾಡ್ಕೊಳ್ತವೆ. ಪ್ರೊಪಲಿಸ್ ಅಂತ ಹೇಳಿ ಅದ್ರಲ್ಲಿ ಮಾಡ್ಕೊಳ್ತವೆ. ಅದ್ರಲ್ಲಿ 2 ಟೈಪ್ ಬರುತ್ತೆ ಪ್ರೊಪಲಿಸ್ ಅಲ್ಲಿ. ಒಂದು ನಿಮ್ಗೆ ರಾಕ್ ಪ್ರೊಪಲಿಸ್ ಅಂದ್ರೆ ಮರಳನ್ನು ಮಿಕ್ಸ್ ಮಾಡ್ತವೆ. ಮೇಣದ ಒಟ್ಟಿಗೆ ಮರಳು ಮಿಕ್ಸ್ ಮಾಡಿ ಗಟ್ಟಿಯಾಗಿ ಮಾಡ್ತಾವಲ್ಲ, ಮಳೆ ನೀರು ಬಿದ್ದು ಸಹ ಒಳಗಡೆ ಹೋಗಲ್ಲ, ಡಾಮರ್ ಟೈಪ್ ಮಾಡ್ತವೆ. ಇನ್ನೊಂದು ತೆಳುವಾಯಿ ಪೊರೆಯನ್ನು ಮಾಡೋದಿರುತ್ತೆ. 2 ಟೈಪ್ ಮಾಡ್ಕೊಳ್ತವೆ. ಮೇಂಟೆನೆನ್ಸ್ ಏನೂ ಇಲ್ಲ, ಏರ್ವೆ ಏನು ಬರೋದಿಲ್ಲ. ಇದು ಸರ್ ಇದು ವಿನ್ಯಾಸ, ಇದ್ರ ಡಿಸೈನ್ ನೀವೇ ಮಾಡ್ಕೊಂಡಿರೋದಾ? ಹೌದೌದು, ಡಿಸೈನ್ ನಾನೇ ಮಾಡಿರೋದು. 24 ಟೈಪ್ ಇದೆ ಡಿಸೈನ್. ಈಗ ಇದು ಅದ್ರಲ್ಲಿ 7ನೇ ಡಿಸೈನ್. ಮಿಕ್ಕದವಲ್ಲಿ ನೀವು ಅದೇ ಮನೆ ಹತ್ರ ಇದೆ, ಮನೆ ಸುತ್ತ ನೋಡ್ಬಾರ್ದು. ಸರಿ ನೋಡೋಣ ಸರ್. ಇದೊಂದು ಟೈಪು. ಇದು 9ನೇ ಮಾದರಿ ಮಾಡಿದೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನೋಡಿ, ಈ ಮರದಲ್ಲಿ ನೊಣ ಇದೆ, ಇಲ್ಲಿ ಓಡಾಡುತ್ತೆ ಅದು. ಓಹೋ, ಅಂದ್ರೆ ಇದು ಒಳಗಡೆ ಹೋಗಕ್ ಜಾಗ ಇಲ್ಲಿ ಕೊಟ್ಟಿದ್ದಲ್ಲ, ಅದಾಗೆ ಬಂದಿರುವಂತದ್ದು. ನ್ಯಾಚುರಲ್ ಆಗಿದೆ ಅದು. ನೋಡಿ ಈ ತರ ಉದ್ದಕ್ಕಿದೆ ಇದು. ನೋಡಿ ಇಲ್ಲಿವರೆಗೆ ಇದೆ. ಇದಿಷ್ಟಲ್ಲಿ ಅದ್ರ ಕುಟುಂಬ ಇದೆ. ಮೊಟ್ಟೆ ಮತ್ತು ಮರಿ ಎಲ್ಲೋದ್ರೂ ಇದರಲ್ಲಿ ಇರುತ್ತೆ, ನೊಣಗಳೆಲ್ಲ ಇರುತ್ತೆ. ಇದಕ್ಕೆ ವಿಶೇಷವಾಗಿ ಹನಿ ಚೇಂಬರ್ ಅಂತ ಕೊಟ್ಟಿದೆ ಮೇಲ್ಗಡೆ. ಇದು ಹನಿ ಚೇಂಬರ್. ಇದ್ರಲ್ಲಿ ಬರೀ ತುಪ್ಪ ಮಾತ್ರ ಕಲೆಕ್ಟ್ ಆಗುತ್ತೆ ಮೇಲ್ಗಡೆ. ಅದು ವಾಸ ಮಾಡೋದೆಲ್ಲ ಕೆಳಗಡೆ ಮರದ ವಾಸ ಮಾಡುತ್ತೆ. ಹನಿ ಮಾತ್ರ ಇದು ಹೇಳಿದ್ರಲ್ಲ, ಇದ್ರಲ್ಲಿ ಇದರಲ್ಲಿ ಹನಿ ಇದೆ. ಇಲ್ಲಿ ಪೊಲನ್ ಜಾಸ್ತಿ ಇದೆ, ಆ ಕಡೆ ಹನಿ ಇದೆ. ಈಗ ಪೊಲನ್ ಜಾಸ್ತಿ. ಇನ್ನೊಂದು 1 ತಿಂಗಳು ಅಷ್ಟು ಮೇ ಲಾಸ್ಟ್ ಆಗ್ತದೆ, ಫುಲ್ ಹನಿ ಏನೇ ಇರ್ತದೆ. ಅಂದ್ರೆ ಇದು ಮರಿ ನೊಣಗಳಿದ್ದಾಗ ಪೊಲನ್ ಜಾಸ್ತಿ ಯೂಸ್ ಮಾಡತ್ತಲ್ಲ, ಬರೀ ಹನಿ ಕಲೆಕ್ಟ್ ಆಗುತ್ತೆ.
ಇದು ಇಂಡಿಯಾದಲ್ಲೇ ಮಾಡಿರೋದು ಫಸ್ಟ್ ನಾನು. ಈ ತರದ್ ಮಾಡಿದ್ರ ಜೊತೆಗೆ ಇದನ್ನ ವ್ಯಾಕ್ಯೂಮ್ ಮಿಷನ್ ಅಲ್ಲಿ ಹನಿ ಕಲೆಕ್ಟ್ ಮಾಡುವಂತದ್ದು. ಇದಕ್ಕೆ ನಂಗೊಂದು ಅವಾರ್ಡ್ ಆಗಿದೆ. ಜೇನು ಬಾಕ್ಸ್ ಮರ ಒಡೆಯೋದೇನೆ, ಎಲ್ಲ ಏನ್ ಮಾಡ್ತಾರೆ, ಮರ ಒಡೆದ್ ಬಿಟ್ಟು ತುಪ್ಪ ತೆಗಿತಲ್ಲ, ಮರ ಒಡೆಯೋದೇನೆ ಹಾಗೆ ಜೇನು ಸಂಗ್ರಹಿಸುವಂತದ್ದು ತಂತ್ರಗಾರಿಕೆಗೆ ಅಂತ ನಂಗೊಂದು ರಾಜ್ಯ ಪ್ರಶಸ್ತಿ ಹಾರ್ಟಿಕಲ್ಚರ್ ಕೊಟ್ಟಿದ್ದಾರೆ. ಒಳ್ಳೇದು. ತುಂಬಾ ವಿಭಿನ್ನವಾಗಿದೆ ಸರ್. ಯಾಕಂದ್ರೆ ನಾವು ನೋಡ್ತೀವಿ ಈಗ ಪೊಟ್ರೆನಲ್ಲಿ ಈ ತರ ಅದೇ ಹೆಜ್ಜೆನಾಗ್ಬೋದು ಅಥವಾ ಈ ತರ ಜೇನುಗಳಾಗ್ಬೋದು ಬೆಳೀತದೆ. ಅದಕ್ಕೆ ತೊಂದರೆ ಕೊಡದೇನೆ ಅದರಿಂದ ಕಲೆಕ್ಟ್ ಮಾಡುವಂತ ಒಂದು ಹೊಸ ಒಂಥರ ನೂತನ ತಾಂತ್ರಿಕತೆ ಇದೆ. ಚೆನ್ನಾಗಿದೆ. 2016ರಿಂದ ಇದನ್ನ ಯಂತ್ರದಿಂದ ತೆಗೆಯುವಂತದ್ದು. ನೋಡ್ಲಿ ತೊಂದರಲ್ಲ, ಬರೀ ಯಂತ್ರದಿಂದ ತೆಗೆಯುವಂತದ್ದು. ಇವಕ್ಕೆ ಯಾವ್ದು ಸರ್ ಇದೇನ್ ಸಮಸ್ಯೆ ಆಗಲ್ಲ? ಇಲ್ಲ, ಇವಾಗ ನೋಡಿ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಮಳೆ ಗಾಳಿ ಬರ್ಲದಾಗ ಇದು ಮುಚ್ಚಿದ್ದೀನಿ. ಇದಕ್ಕೆ ಯಾವ ಶತ್ರುಗಳು ಇಲ್ಲ ನೋಡಿ. ಅದು ಮೇಣ ಹೊರ್ಕೊಳ್ತದೆ ನೋಡಿ. ಇಷ್ಟು ಉದ್ದಕ್ಕಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಹಸಿ ಮೇಣ ಹೊರಿತಾ ಇರತ್ತೆ. ಶತ್ರುಗಳು ಒಳಗಡೆ ಹೋಗ್ಬಾರ್ದು ಅಂತ. ಇದು ಒಂದು ಹೋಲ್ ಬಿಟ್ರೆ ಇನ್ ಎಲ್ಲೆಲ್ಲೂ ಜಾಗ ಇಲ್ಲ, ಯಾವ್ದು ಹೋಗಲ್ಲ. ಇಲ್ಲಿ ಶತ್ರು ಹೋಗ್ಲದಾಗ ಮೇಣ ಹೊರದ್ ಬಿಡತ್ತೆ. ಅದು ಯಾವತ್ತು ಮೇಣ ಅಲ್ಲಿ ಹೇಳಿ ನಾನು ನೋಡಿದ್ರಲ್ಲ, ಮೇಣ ಕಲೆಕ್ಟ್ ಮಾಡಿರ್ತದೆ. ಮಧ್ಯಾಹ್ನದವರೆಗೆ ಆಹಾರ ತರದಾಯ್ತು, ಆಹಾರ ಫುಲ್ ಖಾಲಿ ಆಯ್ತು, ಮೇಣ ಕಲೆಕ್ಟ್ ಮಾಡೋದು. ಅದೇ ಸೇಮ್ ಮಾದರಿ. ಇಲ್ಲಿ ಸೇಮ್ ಮಾದರಿ. ಇದು ನೋಡಿ ಇಲ್ಲಿ ಎಂಟ್ರೆನ್ಸ್. ಇದು ಕೂಡ ಅದೇ ನ್ಯಾಚುರಲ್ ಆಗಿ. ಹೌದು ನೋಡಿ, ಇಲ್ಲಿ ನ್ಯಾಚುರಲ್ ಇದೆ. ಇಲ್ಲಿ ಓಡಾಡುತ್ತೆ. ಈ ಮರ ನಾವೇನ್ ಭಾಗನೆ ಮಾಡಿಲ್ಲ, ಒರಿಜಿನಲ್ ಹಾಗೆ ಹೊಳ್ಸ್ಕೊಂಡ್ವಿ. ಹನಿ ಮಾತ್ರ ಮೇಲ್ಗಡೆ ಕಲೆಕ್ಟ್ ಮಾಡ್ತೀವಿ. ಬನ್ನಿ, ಮೈಗೆಲ್ಲ ಬರುತ್ತೆ. ಒಂದ್ ಕಟ್ಟಿಗೆನ ಇಟ್ಬಿಟ್ಟಿದ್ದೀನಿ, ಸ್ಟ್ಯಾಂಡ್ ಇಲ್ಲ. ಒಂದ್ ಕಟ್ಟಿಗೆ ಅದ್ರ ಮೇಲೆ ಅದಕ್ಕೆ ನೀರ್ ಬೀಳಲ್ಲ, ಇದಕ್ಕೂ ನೀರ್ ಬೀಳಲ್ಲ. ಝೀರೋ ಇನ್ವೆಸ್ಟ್ಮೆಂಟ್. ಹೌದು. ಬಹುಶಃ ಸ್ವಲ್ಪ ರ್ಯಾಶು. ಬಟ್ ಇದೊಂದು ಮಾಡಲ್ಲ. ಬ್ರೋಡ್ ಇಲ್ಲ, ಹನಿ ಬರುತ್ತೆ ನೋಡಿ. ಹನಿ ಮೊನ್ನೆ ತೆಗೆದಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ನೋಡಿ ಹನಿ ಕಲೆಕ್ಟ್ ಮಾಡುತ್ತೆ. ಹಾಗೆ ಇದು ಎಲ್ ಶೇಪ್. ಕೆಂಚರೆಡ್ಡಿ ಅಂತಿದ್ರು ನಮ್ಮ ಗುರುಗಳು. ಅವ್ರು ಇದೊಂದು ಟೈಪ್ ಮಾಡಿ ನೋಡೊಂದಿದ್ರು. ಕೆಂಚರೆಡ್ಡಿ ಅಂತ ಪೊನ್ನಪೇಟೆ ಅರಣ್ಯ ಕೃಷಿ ಕಾಲೇಜಲ್ಲಿ ಅವ್ರದ್ದು ಮಾದರಿ, ಕೆಂಚರೆಡ್ಡಿ ಮಾದರಿ ಅಂತ ಇಟ್ಟಿದ್ದಾನೆ. ಎಲ್ ಶೇಪ್ ಇದೆ. ಇದ್ರಲ್ಲಿ ಬ್ರೂಡ್ ಇದೆ, ಇದ್ರಲ್ಲಿ ಹನಿ ಮೇಲ್ಗಡೆ. ಒಂಥರ ವಿಭಿನ್ನವಾಗಿದ್ದಾವೆ ಸರ್, ವಿಶೇಷವಾಗಿದ್ದಾವೆಲ್ಲ. ಇದು 11ನೇ ಮಾದರಿ. ನಮ್ಗೆಲ್ಲ ಬಾಕ್ಸ್ ಟೈಪ್ ಅಷ್ಟೇ ನಮ್ಗೆ ಗೊತ್ತು. ನಿಮ್ ಕಡೆ ತುಂಬಾ ಮೆಥಡ್ ಅಲ್ಲಿ ಮಾಡಿದ್ರೆ 11ನೇ ಮಾದರಿ. ಅದು ಇದು 2ನೇ ಮಾದರಿ. ಮೂಲ ನಮ್ಮಲ್ಲಿ ಸಾಕ್ತಾ ಇದ್ದದ್ದು ಬಿದಿರೇನೆ. VRC2 VRC2 ಅಂತ ಹೇಳಿದ್ರೆ ಇದು 2ನೇ ಮಾದರಿ. 9ನೇ ಪೆಟ್ಟಿಗೆ. ಅಂದ್ರೆ ನಿಮ್ಮ ಮೂಲವಾಗಿ ಮಾಡ್ತಿದ್ದು ಮೂಲ ಇದು 2ನೇ ಮೂಲ ಮಾಡ್ತಿರಲ್ಲ, ಅದಕ್ಕೆ ಟಚ್. ಮೂಲ ಇದ್ದಿದ್ದು 1ನೇ ಮಾದರಿ ಅಂತ ಇಟ್ಕೊಂಡಿದ್ದೀನಿ. ಬಿದಿರಲ್ಲಿ ಸಾಕ್ತಿದ್ದು 1ನೇ ಮಾದರಿ, ಅದಕ್ಕೆ ಆಧುನಿಕ ಟಚ್ ಕೊಡಿ 2ನೇ ಮಾದರಿ. ಇದರಲ್ಲಿ ನೋಡಿ ಬ್ರೂಡ್ ಎಂಟ್ರೆನ್ಸ್ ಇಲ್ಲಿದೆ. ಇದರಲ್ಲಿ ಬ್ರೂಡ್ ಇದೆ. ನಾವೇನಾದ್ರು ಡಿವೈಡ್ ಮಾಡ್ಬೇಕು, ರಾಣಿ ನೋಡ್ಬೇಕು ಅಂದ್ರೆ ಈ ಮುಚ್ಚಳ ತೆಗೆದಾಯ್ತು. ಬೇಡವಾ, ಇದನ್ನ ಮುಟ್ಲಿಕ್ಕಿಲ್ಲ. ಹನಿ ಚಂಬರ್ ಇಲ್ಲಿ ಇದೆ. ಈ ಮುಚ್ಚಳ ಎತ್ತಿದ್ರೆ ಹನಿ ಕಲೆಕ್ಟ್ ಆಗುತ್ತೆ. ಹಾಗೆ 2ನೇದ್ರಲ್ಲಿ 9ನೇದು ಇದು 2ನೇ ಮಾದರಿ. ಅಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಸರ್. ಝೀರೋ ಇನ್ವೆಸ್ಟ್ಮೆಂಟ್. ನಿಮ್ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಬಳಕೊಂಡು ಅದರಿಂದನೇ ಮಾಡುವಂತದ್ದು ಮೆಥಡ್ ಇದು. ಹೌದು, ತುಂಬಾ ಚೆನ್ನಾಗಿದೆ ಸರ್. VRC2 ಇದು PVC ಪೈಪ್. 4 ಇಂಚಿನ ಪೈಪ್ ಇದೆ. ಇದು 5 ಇಂಚ್ ಇಟ್ಟಿದ್ದೀನಿ. ಮೇಲ್ಗಡೆ 2 ಇಂಚಿನ ಪೈಪ್ ಹಾಕಿದ್ದೀನಿ. ಇದು ಲಾಕ್ ಸಿಸ್ಟಮ್ ಇದೆ. ಈ ತರ ತೆಗೆದ್ರೆ ಈಗ ತೆಗ್ದಾಯ್ತು. ಇದ್ರಲ್ಲಿ ಹನಿ ಈ ಕ್ಯಾಪ್ ತೆಗೆದು ಬಿಟ್ರೆ, ಇದನ್ನ ತೆಗೆದ್ರೆ ಹನಿ ಕಲೆಕ್ಟ್ ಆಗುತ್ತೆ. ಬ್ರೂಡ್ ಇದ್ರಲ್ಲಿ ಇರುತ್ತೆ. ಇದು ಮೇಲ್ಗಡೆದು ಸರ್. ಈಗ ಕಂಪೇರ್ ಮಾಡಿದಾಗ ಬೇರೆ ನಮ್ಮ ಚೌಕಾಕಾರದ ಬಾಕ್ಸ್ ಗಳದ್ದು ಏನು ಮಾಡ್ತೀವಲ್ಲ, ಆ ಮೆಥಡ್ಗೆ ನಾವು ನೋಡಿದಾಗ ಇದು ತುಂಬಾ ಮೇಂಟೆನೆನ್ಸ್ ತುಂಬಾ ಕಡಿಮೆ ಅನ್ಸುತ್ತಿದ್ದು. ಹೌದು, ಚೌಕ ಮಾಡೋದಕ್ಕಿಂತ ಬೇದ್ರ ಬಹಳ ಕಡಿಮೆ. ಹೌದು, ಇದ್ರಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಇದನ್ನ ನಾವು ಪ್ರದರ್ಶನ ಮಾಡಿದ್ವಿ. ಎಲ್ಲರೂ PVC ಪೈಪ್ ಮಾಡಿ ಬಿಡ್ತಾರೆ. ಇದ್ರ ಟೆಕ್ನಿಕ್ ಏನು ಅಂತ ಗೊತ್ತಿಲ್ಲ. ಇದ್ರಲ್ಲಿ ವಿಶೇಷ ಏನು ಅಂದ್ರೆ ನೋಡಿ, ಬಿಸಿಲಿಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಒಳಗಡೆ ನೋಣಗಳಿಗೆ. ಅವಾಗ ಮೇಣ ಸಿಕ್ಕಾಪಟ್ಟೆ ಹೊರಿತವೆ. ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಕೋಲ್ಡ್ ಆಗುತ್ತಲ್ಲ, ಅವಾಗಲೂ ಮೇಣ ಕೋಟಿಂಗ್ ಕೊಡ್ಬೇಕಾಗುತ್ತೆ. ನಾವು ಇದ್ರೊಳಗಡೆ ಥರ್ಮಕೋಲ್ ಹಾಕಿದ್ದೀನಿ, ರೌಂಡ್ ಥರ್ಮಕೋಲು. ಅದ್ರ ಹೊರಗಡೆಯಿಂದ ಜಿಂಕ್ ಸೆಟ್ ಹಾಕಿಬಿಟ್ಟು ಬ್ರೂಡ್ ಇಟ್ಟಿದ್ದೀನಿ. ಥರ್ಮಕೋಲ್ ಇದ್ರಿಂದ ಗಾಳಿ ಬಿಸಿಲಿಗೆ ಇಟ್ಟರು ಏನೂ ಆಗಲ್ಲ. ಇದು ಮೇಲ್ಗಡೆ ಅಷ್ಟೇ ಜಿಂಕ್ ಸೀಟ್ ಕೊಟ್ಟಿದ್ದೀನಿ. ಇದನ್ನ ಹೀಗೆ ಎಳ್ದ್ ಬಿಟ್ರೆ ಜಿಂಕ್ ಸೀಟ್ ಅಲ್ಲಿ ಈ ತರ ಬಿಚ್ಚಿಕೊಳ್ಳುತ್ತೆ ಹನಿ ಕಲೆಕ್ಟ್ ಮಾಡಕ್ಕೆ. ಟೆಕ್ನಿಕ್ ಒಳಗಡೆ ಥರ್ಮಕೋಲು ಮತ್ತು ಇಲ್ಲಾಂದ್ರೆ ಮರದ ಪೀಸ್, ಇಷ್ಟೇ ಆಗಲ್ಲ, ಮರದ ಪೀಸ್ ರೌಂಡ್ ಕೊಡ್ಬೇಕು, ತೆಳುವ ಮರದ ಪೀಸು. ಅದು ಒಳ್ಳೇದು, ನೋಡಕ್ ಚೆನ್ನಾಗಿರುತ್ತೆ ಅಂತ. ಇದಷ್ಟೇ. ನಿಮ್ಗೆ ಮರದಿಂದ ಮುಂದೆ ಯಾವ್ದು ಅಲ್ಲ. ಮರ, ಬಿದ್ರು, ಅಡಿಕೆ ಮರ ಸೂಕ್ತ, ತುಂಬಾ ಸೂಟಬಲ್. ಬೇದ್ರು ಅಂದ್ರೆ ನಿಮ್ಗೆ ಖರ್ಚೇನ ಏನಾಗಲ್ಲ. ಪೀಸ್ ಎಲ್ಲಾದ್ರೂ ಕಾಸ್ಟ್ಲಿನೇ. ಅದನ್ನ ವೇಸ್ಟ್ ಬೇಕಾದ್ರೆ ಸಿಗುತ್ತಲ್ಲ, ಅದನ್ನ ಉಪಯೋಗಿಸೋಣ ಅಂತ ಅಷ್ಟೇ.
ಸರ್ ನಿಮ್ಗೆ ಈಗ ನಿಮ್ಗೆ ತುಂಬಾ ಅನುಭವ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಈ ಮೆಥಡ್ ಮತ್ತೆ ನಮ್ಮ ನಾರ್ಮಲ್ ಆಗಿ ಬಳಸ್ತಾ ಇರುವಂತ ಆ ಪೆಟ್ಟಿಗೆ ಮೆಥಡ್ ಅಲ್ಲಿ ಎರಡರಲ್ಲಿ ಯಾವ್ದು ಸೂಟಬಲ್ ಅಂತ ಸರ್ ನಿಮ್ಗೆ? ಅಲ್ಲ, ಮರದ್ದೇ ಒಳ್ಳೇದು. ಇವೆಲ್ಲ ಫ್ಯಾಷನ್ ಆಗಿರ್ಲಿ. ಅದಲ್ಲ ಸರ್, ಫ್ಯಾಷನ್ ಇದು ಓಕೆ. ಈ ಒಂದು ಜೇನು ಆ ಒಂದು ಜೇನು ಸಾಕಾಣಿಕೆಯಲ್ಲಿ ತುಡುವೆ ಜೇನು ಮತ್ತು ನಸರು ಜೇನಲ್ಲಿ ಯಾವ ಮೆಥಡ್ ತುಂಬಾ ನಿಮ್ಗೆ? ಎರಡು ಹೊಸ ತುಡುವೆ ಜೇನು ಅಂದ್ರೆ ಅವು ಚುಚ್ಚುತ್ತವೆ ಸ್ವಭಾವ. ಹೌದು. ಆಮೇಲೆ ಆದಾಯ ಜಾಸ್ತಿ, ಕುಟುಂಬ ಸೇಲ್ ಮಾಡೋದು, ಅದು ಆದಾಯ ಜಾಸ್ತಿ ಬರ್ತದೆ. ಇದಕ್ಕೆ ಹೋಲಿಸಿದ್ರೆ ಅದು ಜಾಸ್ತಿ ಇಳುವರಿ. ನಿಮ್ಗೆ ಸಾಮಾನ್ಯ 6 ರಿಂದ 8 ಕೆಜಿ ಬರ್ಬೋದು. 2 ಕೆಜಿಯಿಂದ 8 ಕೆಜಿ ವರೆಗೆ ತೆಗೆಯುವಂತ ಪೆಟ್ಟಿಗೆ ನನ್ನ ಹತ್ರ ಇದೆ. 2 ಕೆಜಿ ಬರೋದು ಇದೆ. ಬರೀ ಕೃಷಿ ಭೂಮಿ ಸ್ವಲ್ಪ ಇಳುವರಿ ಕಡಿಮೆ, ಕಾಡು ಬದಿ ಜಾಸ್ತಿ ಬರುತ್ತಲ್ಲ. ಹಾಗೆ ಇದರಲ್ಲಿ ಕುಟುಂಬ ಸೇಲ್ ಮಾಡೋದಾದ್ರೂ ದುಡ್ಡು ಇದೆ, ಹನಿಲು ದುಡ್ಡಿದೆ, ಎರಡು ಬರುತ್ತೆ. ಯಾಕಂದ್ರೆ ಅದರ ರೇಟ್ 800 ಆದ್ರೆ ಇದು ಅದ್ರ 2ರಷ್ಟು ಅಂತ ಇಟ್ಕೊಳ್ಳಿ. ಅಂದ್ರೆ ಕುಟುಂಬದ ರೇಟ್ ಒಂದೇ, ಇದ್ರದ್ದು ಇಳುವರಿ ಕಡಿಮೆ, ಬಟ್ ಆದ್ರೆ ಇದಕ್ಕೆ ಬೆಲೆ ಜಾಸ್ತಿ ಇದೆ. ಬೆಲೆ ಜಾಸ್ತಿ ಇದೆ. ಆದ್ರೆ 200 ಗ್ರಾಮ್ಸ್ ಅಂತ ಇಟ್ವಿ. ಯಾಕಂದ್ರೆ ನಾವು ಈಗ ಹೇಳ್ಬೇಕಾದ್ರೆ ನಿಮ್ಗೆ ಅಷ್ಟಾಗತ್ತೆ ಅಂತ ಹೇಳಲ್ಲ. ನನ್ನಲ್ಲಿ 600-700 ಗ್ರಾಮ್ಸ್ ಬರೋದು ಇದೆ. 3/4 ಕೆಜಿ ವರೆಗೆ ತೆಗಿತೀನಿ. ಆದ್ರೆ 150 ರಿಂದ 250 ಗ್ರಾಮ್ಸ್ ಅವರೇಜ್ ಸಿಗುತ್ತೆ ಖಂಡಿತ, ಯಾವ ಭಾಗದಲ್ಲಿ ಆದ್ರೆ. ಯಾಕಂದ್ರೆ ಬೆಂಗಳೂರಲ್ಲಿ ಪರಿಚಯಿಸಿದ್ದೇನೆ, ಬೆಂಗಳೂರಲ್ಲಿ ಸಾಕಷ್ಟು ಇಟ್ಟಿದ್ದೀವಿ. ನಾನು ಕುಟುಂಬ ಕೊಟ್ಟಿದ್ದೀನಿ ಅಲ್ಲಿ. ಆಮೇಲೆ ಅದು ಮೇಂಟೈನ್ ಮಾಡ್ಕೊಂಡು ನಾನು ಹೋಗ್ದು ಅಂತದ್ದು ಇದ್ದಾವೆ. ಅಲ್ಲೆಲ್ಲ 250 ಗ್ರಾಮ್ಸ್ ಸಹ ತೆಗೆದಿದ್ದೀನಿ. ಯಾಕಂದ್ರೆ ನಿಮ್ ಕಬ್ಬನ್ ಪಾರ್ಕ್ ಪಕ್ಕ ಗಾರ್ಡನ್, ಆಮೇಲೆ ಸಾಲು ಮರಗಳಿದಾವಲ್ಲ ಅಂತ ಅಲ್ಲಿ 3ನೇ-4ನೇ ಮಾಡಿಯಲ್ಲಿ ಇಟ್ಟಿದ್ದೀನಿ. ಯಾಕೆ ಜಿಕೆ ವತಿಯಿಂದ ಟ್ರೈನಿಂಗ್ ಕೊಡಕ್ಕೆ ನಾನು ಕರೆದಿದ್ರು, ಕೊಟ್ಟಾಗ ಹೇಳಿದ್ದೆ ಟೆರೆಸಿ ಗಾರ್ಡನ್ ಅಲ್ಲಿ ಸೂಕ್ತ, ಮತ್ತೆ ಮಹಿಳೆಯರ ಮಕ್ಕಳಿಗೆ ಸೂಕ್ತ ಅಂತ ಹೇಳಿ ಅದು ಒಂದು ಹೈಲೈಟ್ ಆಗಿ ಜಿಕೆ ಅವರು ಸಪೋರ್ಟ್ ಮಾಡಿದ್ರು. ನನ್ಗೊಂದು ಟ್ರೈನಿಂಗ್ ಕೊಡಕ್ಕೆ ಕರೆದ್ರು, ಹೋಗಿದ್ದಾರೆ. ಬೆಂಗಳೂರಲ್ಲಿ ಸಹ 200 ಗ್ರಾಮ್ಸ್ 300 ಗ್ರಾಮ್ಸ್ ತೆಗೆದಿದ್ದಾರೆ. ನನ್ನ ಉದ್ದೇಶನೂ ಅದೇ ಸರ್. ಯಾಕಂದ್ರೆ ಈಗ ವ್ಯವಸಾಯ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಹೌದು. ಈಗ ಏನ್ ಮಾಡ್ತಾರೆ, ಅದ್ರಲ್ಲೂ ಈಗ ತುಂಬಾ ಜನ ಏನ್ ಮಾಡ್ತಾ ಇದ್ರೆ ಯುವಕರು ಮತ್ತೆ ಕೆಲಸ ಬಿಟ್ಟು ಬಿಡ್ತಾರದು. ಮತ್ತೆ ಬೆಂಗಳೂರಲ್ಲಿ ಕೆಲಸ ಇದ್ರು ಹವ್ಯಾಸದ ಇಟ್ಕೊಂಡು ವಾರದಲ್ಲಿ 1 ದಿನ 2 ದಿನ ಬಂದು ಮಾಡ್ತಾ ಇದ್ದಾರೆ. ನಮ್ಗೆ ನಾರ್ಮಲ್ ಆಗಿ ಅದನ್ನ ಮಾಡಕ್ ಹೋದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು, ಇರ್ಬೇಕಾಟ, ಮತ್ತೆ ಬೇರೆ ಯಾವ್ದಾದ್ರು ಕೀಟದ್ದು ಪ್ರಾಬ್ಲಮ್ ಇದೆ. ಇದಂದ್ರೆ ಇದಕ್ಕೆ ಯಾವ್ದು ಅದು ಏನ್ ಸಮಸ್ಯೆ ಆಗಲ್ಲ. ಮತ್ತೆ ಆಹಾರದ ಕೊರತೆ ಇದಕ್ಕೇನಾದ್ರು ಅದು ಕಂಪೇರ್ ಮಾಡಿದಾಗ ಇದ್ರಲ್ಲಿ ಕೊರತೆ ಆಗಲ್ಲ. ನಿಜ, ಖಂಡಿತ ಕೊರತೆ ಆಗಲ್ಲ. ಹಾಗೆ ನಗರಗಳಲ್ಲಿ ನಸರಿ ಜೇನು ಅಂತಾನೆ ನಾನೊಂದು ಅಭಿಯಾನ ಇಟ್ಕೊಂಡಿದ್ದೆ. ಅಂದ್ರೆ ಸ್ವಲ್ಪ ಏನಂದ್ರೆ ಈಗ ಮಾಡಿ ಏನಾಗ್ತದೆ ಸರ್, ತುಂಬಾ ಜನ ಇಂಟ್ರೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಧನದಲ್ಲಿ ಸಿಗ್ತದೆ ನಮ್ ಕಡೆ. ಹೌದು. 1,000-2,000 ರೂಪಾಯಿಗೆ ಎಲ್ಲ ಸಿಗುತ್ತೆ ಒಂದೊಂದ್ ಪೆಟ್ಟಿಗೆಗಳು. ತರ್ತಾರೆ, ಏನ್ ಮಾಡ್ತಾರೆ, ತಂದು ಇಡ್ತಾರೆ. ಅವ್ರಿಗೆ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ತಂದಿಟ್ಬಿಡ್ತಾರೆ, ಏನಾಗ್ತಾರೆ, ಅದು ಆಹಾರದ ಕೊರತೆ ಆಗಿ ಅದು ವಲಸೆ ಹೊಟ್ಟೋಗುತ್ತೆ. ಇಲ್ಲ ಅಂತಂದ್ರೆ ಇರುವೆಗಳ ಕಾಟ, ಇಲ್ಲ ಮಳೆ ನೀರು ಸರಿಯಾಗಿ ಇದ್ ಮಾಡಲ್ಲ. ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇದು ಇಳುವರಿ ಕಡಿಮೆ ಬರ್ಬೋದು, ಬಟ್ ಬೆಳೆಗಳಿಗೆ ಬಹಳ ಜೇನಿಂದು ಒಂದು ಅನುಕೂಲನೂ ಆಗುತ್ತೆ. ಮತ್ತೆ ಈಸಿ ಮೇಂಟೆನೆನ್ಸ್, ಮತ್ತೆ ಈಸಿ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೋದು. ಹಾಗಾಗಿ ಯಾರಾದ್ರೂ ತೋಟ ಮಾಡುವಂತವ್ರು ನಮ್ದೊಂದು ಜೇನೊಂದು ಸಾಕಣೆ ಮಾಡ್ಬೇಕು ಅನ್ನೋಂತ ಆಸೆ ಇದ್ರೆ ಈಸಿ ಮೆಥಡ್ ಅಲ್ಲಿ ಕಡಿಮೆ ಬೆಸ್ಟ್ ಮೆಥಡ್ ಇದೆ ಸರ್. ಹೌದು ಹೌದು, ಖಂಡಿತ. ಈಗ ಯಾರಾದ್ರೂ ಈಗ ಯಾರಾದ್ರೂ ಸರ್ ಈ ಮೆಥಡ್ ಮಾಡ್ಬೇಕು ಅಥವಾ ಇದ್ರದ್ದು ಈ ಒಂದು ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಮಾಡ್ಕೊಡ್ತೀನಿ. ಜೇನು ಕೂಡ ಆ ಕುಟುಂಬನ ಕೊಡ್ಬೋದು ಸಾಮಾನ್ಯವಾಗಿ. ನಾನು ಅದಕ್ಕೆ ಬೇರೆ ನಿಮ್ಮ ಸಿಟಿಯಲ್ಲಿ ಅಥವಾ ಕೃಷಿ ಭೂಮಿ ಮಾಡಕ್ಕೆ ಇನ್ನೊಂದು ಟೈಪ್ ಇದೆ, ತೋರಿಸ್ತೀನಿ. ಇವೆಲ್ಲ ಫ್ಯಾಷನ್ ಆಗಿರೋದು, ಯಾವ್ಯಾವ ಟೈಪ್ ಮಾಡ್ಬೋದು ಅಂತ ಡಿಸೈನ್ ಇರೋದು. ಆದ್ರೆ ಸಿಟಿಗೆ ಅಂತೂ ಮತ್ತು ಮಲೆನಾಡಿಗೆ 2 ಟೈಪ್, ಎ ಮತ್ತು ಬಿ ಅಂತ ಮಾಡಿದೀನಿ. ಮರದ್ದು ಉದ್ದ ಆ ತರದ ಬಾಕ್ಸ್ ತೋರಿಸ್ತೀನಿ, ಅದು ಸೂಕ್ತ. ಯಾಕೆ ನಿಮ್ ನೆಲಮಂಗಲ ಕಡೆ ತುಂಬಾ ಜನ ಮಾವಿನ ತೋಟದಲ್ಲಿ ಇಟ್ಟಿದ್ದಾರೆ. ನಮ್ಮ ಇದ್ರ ಮೇಲೆ ಜಿಕೆ ಸ್ಟಾಲ್ ಹಾಕಿದಾಗ ಅಲ್ಲಿಂದ ಪರಿಚಯ ಆಗ್ಬಿಟ್ಟು ತುಂಬಾ ಜನ ಹೊರಗಡೆಯಿಂದ ನಮ್ಮ ಫ್ರೆಂಡ್ಸ್ ಇಂದ ಕುಟುಂಬ ಕೊಡಿಸಿದ್ದೀನಿ. ಪೆಟ್ಟಿಗೆ ನಾನು ಸಪ್ಲೈ ಮಾಡಿದ್ದೀನಿ. ಹಾಗೆ ಸಿಟಿಯಲ್ಲಿ ತುಂಬಾ ಜನ ಮಾಡಿದ್ದಾರೆ. ನಿಮ್ಮ ಬೆಂಗಳೂರು ಬಸವನಗುಡಿಯಲ್ಲೇ ಮಾಡಿದ್ದಾರೆ ಒಬ್ರು, ರಾಜೇಶ್ ಅಂತ ಹೇಳಿ. ನಸರು ಜನ ಬಿಟ್ಟು ಖುಷಿ ಬಿಟ್ಟು ಅವರೇ ಡಿವೈಡ್ ಮಾಡಕ್ಕೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ಕೆಲವು ವಿಡಿಯೋಗಳನ್ನ ಕಳಿಸಿದ್ದೆ, ಅದನ್ನ ನೋಡ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಈ ವರ್ಷ ಸಿಟಿ ಮಧ್ಯದಲ್ಲಿ ಸಹ ಸೆರಾನನ್ನು ಇಟ್ಟಿದ್ದಾರೆ. ಅವ್ರು ನೀವ್ ಹೇಳಿದಾಗ ಒಂದ್ ಮಾತು ಹೇಳಿದ್ರು, ಸೆರಾನ ಸ್ವಲ್ಪ ಸಿಟಿ ಕಷ್ಟ, ನೀವ್ ಹೇಳಿದಾಗ ನಸರು ಜನ ಸೂಕ್ತ. ನೀವು ಮೊದಲು ಏನ್ ಹೇಳಿದ್ರೆ ಅದು ಸರಿ, ಇದು ಇಟ್ಬಿಟ್ಟಿದೀನಿ. ಈಗ ನೋಡೋಣ 2 ವರ್ಷ. ಅಂದ್ರೆ ಕಮರ್ಷಿಯಲ್ ಆಗಿ ಮಾಡೋರು ಮಾಡ್ಲಿ ಸರ್. ಇದು ಒಂದು ಮನೆ ಬಳಕೆಗೆ ಅವ್ರಿಗೂ ಆಗುತ್ತೆ. ಮತ್ತೆ ತೋಟದಲ್ಲಿ ಈಗ ಪರಾಗಸ್ಪರ್ಶ ಆಗೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಜೇನನ್ನ ಸಾಕಿ ಅದ್ರ ರಿಸ್ಕ್ ಅಂತ ಮಾಡದೇ ಇರೋದ್ರ ಬದಲು ಈ ಮೆಥಡ್ ಮಾಡ್ಕೊಂಡ್ರೆ ಕೊನೆ ಪಕ್ಷ ಅವ್ರಿಗೂ ಸ್ವಲ್ಪ ಒಂದು ಕುಟುಂಬಕ್ಕೆ ಬೇಕಾದಷ್ಟು ಹನಿ ಸಿಗುತ್ತೆ. ಸುತ್ತಮುತ್ತ ಪಾಲಿನೇಷನ್ ಆಯ್ತು, ಒಂದು ಹವ್ಯಾಸ ಆಗತ್ತಲ್ಲ, ಶುದ್ಧ ಜೇನು ಸಿಗುತ್ತೆ. ಜೇನು ಸಾಕಾಗಿ ನೀನು ಖುಷಿನೂ ಇರ್ತದೆ. ಹೌದು, ಅದಕ್ಕೆ ಮನೆಗೊಂದು ನರ್ಸರಿ ತೋಟಕ್ಕೊಂದು ತುಡುವೆ ಅಂತ 2018 ಅಭಿಯಾನದಲ್ಲಿ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದೀನಿ. ಯಾರು ಕರೆದ ಮನೆಗೊಂದು ನರ್ಸರಿ, ತೋಟ ಇದೆಯಾ ಒಂದು ತುಡು ಇಡ್ಲೇಬೇಕು. ಮನೆ ಇದೆಯಾ ಒಂದು ನರ್ಸರಿ ಜನ, ಸಿಟಿ ಗ್ರಾಮೀಣ ಪ್ರದೇಶ ಎಲ್ಲ ಒಂದು ನರ್ಸರಿ ಜನ. ಯಾಕಂದ್ರೆ ಹಿಂದೆಲ್ಲ ಮನೆ ಗಿಲವ್ ಮಾಡ್ತಿರಲ್ಲ, ಫೌಂಡೇಶನ್ ಗೆ ಗೋಡೆಗೆ ಹೊರಬದಿಯೆಲ್ಲ ಗಿಲವ. ಈ ದನಿನ್ ಕೊಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಗೋಡೆಗೆ ಮಾತ್ರ ಗಿಲವ. ಅವು ಫೌಂಡೇಶನ್ ಅಲ್ಲಿ ಪ್ರತಿ ಒಂದು ಬಿಲ್ಡಿಂಗ್ ನಲ್ಲಿ ಇದೆ ಹುಡುಕಿ, ನೀವು ಅದನ್ನ ಗುರ್ಸ್ತಿರ್ಲಿಲ್ಲ. ಅವರು ಈಗ ಏನ್ ಮಾಡ್ತಾರೆ, ಗಿಲವ್ ಮಾಡ್ತಿದಾರಲ್ಲ. ಹಾಗೆ ಎಲ್ಲಿ ಜಾಗ ಇದೆ, ಮೀಟರ್ ಬೋರ್ಡು, ಮೇನ್ ಸ್ವಿಚ್ಗಳು, ಟಿವಿ ಸ್ವಿಚ್ ಇಂತಲ್ಲಿ ಬಂದು ಸೇರ್ಕೊಳ್ತಾರೆ. ವಾಸಸ್ಥಾನ ಕೊರತೆ ಇದೆ ಅಂತ. ಸರ್ ಈ ಜೇನು ಮಾದರಿ ಇದೆಯಲ್ಲ ಸರ್, ಇದು ತುಂಬಾ ಜಾಗ ಇಲ್ಲ ನಮ್ಮಲ್ಲಿ, ಜಾಗದ ಕೊರತೆ ಇದೆ, 1 ಕುಂಟೆ 2 ಕುಂಟೆ 5 ಕುಂಟೆ ಇದೆ ಅನ್ನೋ ಕಡೆ ಮಾಡ್ಬೋದಾ? ಇದನ್ನ ಮಾಡ್ಬೋದು. ಯಾಕಂದ್ರೆ ಕಳೆ ಹುಲ್ಲು ಏನ್ ಪೊದೆ ಬೇಲಿ ಇರುತ್ತಲ್ಲ, ಅಲ್ಲಿಂದ ಹೂ ಕಲೆಕ್ಟ್ ಮಾಡ್ತಾವ. ದೂರ್ವೆ ಅಂತ ಬರುತ್ತಲ್ಲ ಸಣ್ಣ, ಹೌದು, ಕಲೆಕ್ಟ್ ಮಾಡ್ತಾವ. ದರ್ಬೆ ದೂರ್ವೆ
ಹಾ ಪ್ರತಿ ಒಂದರಲ್ಲೂ ಕಲೆಕ್ಟ್ ಮಾಡುತ್ತೆ. ಅಲ್ಲಿ ಹಳದಿ ಅಂತ ಏನ್ ಕಳೆ ಹುಲ್ಲಿಂದ ಕಲೆಕ್ಟ್ ಮಾಡೋದು. ತುಂಬಾ ಚಿಕ್ಕ ಸಣ್ಣ ಹೂಗಳು ಹೋಗ್ತವೆ. ನಮ್ ಬರೀ ಕಣ್ಣಿಗೆ ಕಾಣಲ್ಲ ಅಂತ ಹೂವಿನಲ್ಲಿ ಕೂತಿದೆ, ನರ್ಸರಿಯಲ್ಲಿ ಕೂತಿದೆ ಅಂತ ಇಲ್ಲೇನೋ ಹೂವಾಗಿದೆ ನೋಡಪ್ಪ. ನಾವು ಅಷ್ಟು ಸಣ್ಣ ಹೂಗಳಿಗೆ ಸಹ ಭೇಟಿ ಕೊಡೋದ್ರಿಂದ ಇಡಬಹುದು. ನಿಮ್ ಕಡೆ ಸರ್ ತುಂಬಾ ಕಾಡಿದೆ, ಕಾಡಿನ ಪ್ರದೇಶ, ಹಾಗಾಗಿ ಈ ಕಡೆ ಇಲ್ಲೇನು ಆಲ್ಮೋಸ್ಟ್ ಕೊರತೆ ಆಗದ್ ಕಾಣೆ. ಬಟ್ ನಮ್ ಕಡೆ ಏನಾದ್ರೂ ಆಹಾರದ ಇದಕ್ಕೂ ಏನಾದ್ರು ಕೊರತೆ ಆಗ್ಬೋದಾ ಸರ್? ಇಲ್ಲ ಇದು ಏನು ಇಲ್ದೇನೆ ಬಂದೇ ಬರುತ್ತೆ ಸರ್? ಏನಾಗಿದೆ ಅಂತ ಆಧುನಿಕ ಕೃಷಿಯಲ್ಲಿ ವರ್ಷಕ್ಕೆ 4 ಸಲ ರೌಂಡ್ ಅಪ್ ಹೊಡೆಯಲ್ಲಿ ಬೇಡ. ಅದು ಹೊರತುಪಡಿಸಿದ್ರೆ ಎಲ್ಲಿ ಬೇಕಾ ವರ್ಷಕ್ಕೆ ಒಂದ್ಸಲ ಕಳೆ ಹೊಡಿತೀನ ಇಡ್ಬೋದು. ಯಾಕಂದ್ರೆ ಕಳೆ ಹುಲ್ಲು ಮನೆ ಹತ್ರ ಒಂದು 4 ತುಳಸಿ ಅದು ಇರ್ತಲ್ಲ, ತುಳಸಿ ಹೂ, ಕಾಮ ಕಸ್ತೂರಿ, ನೀವೇನು ಹೂವಿನ ಗಿಡ ಬೇಕು ಅದೇ ಸಾಕಾಗತ್ತೆ. ಅದೇ ಸಾಕಾಗುತ್ತೆ. 500 ಮೀಟರ್ ಓಡಾಡೋದೇವು. 500 ಮೀಟರ್ ಒಳಗಡೆ ಎಲ್ಲರೂ ಒಂದು ಗಾರ್ಡನ್ ಇದೆ ಅಥವಾ ಹುಲ್ಗಾವಲ ಇದ್ರು ಸಾಕು, ಅದ್ರಲ್ಲಿ ಹೋಗಿ ನೀವು ಹೇಳ್ದಂಗೆ ಅಭಿಯಾನ ಮಾಡಿದ್ರಲ್ಲ, ಅದು ತುಂಬಾ ಸ್ಲೋಗನ್ ಚೆನ್ನಾಗಿತ್ತದು. ಮನೆಗೊಂದು ನರ್ಸರಿ ತೋಟಕ್ಕೊಂದು ತೊಡುವೆ ಅಂತ. ಮನೆಗೊಂದು ನರ್ಸರಿ ತೋಟಕ್ಕೊಂದು ತೊಡುವೆ. ಅದರಿಂದ ಹಿಂದೆ 2016ರಲ್ಲಿ ಇಟ್ ನರ್ಸರಿಯನ್ನು ಉಳಿಸಿ ಬೆಳೆಸಿ ಗಳಿಸಿ ಅಂತೇಳಿ. ಉಳಿಸಿ ಬೆಳೆಸಿ ಗಳಿಸಿ. ಉಳಿಸಿ ಅಂದ್ರೆ ಎಲ್ಲ ಮೀಟರ್ ಬೋರ್ಡ್ ಅಲ್ಲಿ ಹಿಟ್ ಹೊಡೆದು ಸ್ಪ್ರೇ ಮಾಡೋದು. ಅದು ಬೇಜಾರಾಗ್ಬಿಟ್ಟು ನಾನೊಂದು 300-400 ಮೀಟರ್ ಬೋರ್ಡ್ ಅಲ್ಲಿ ಉಚಿತವಾಗಿ ನಾನು ಸ್ವಂತ ಖರ್ಚಿಂದ ಮೀಟರ್ ಬೋರ್ಡ್ ಇಂದ ತೆಗೆದು ನೋಡಿ ಇದು ಸಾಕ್ಬೋದು ಅಂತ. ಬೇಡ ಅಂದ್ರೆ ಅವರಿಗೆ 50 ರೂಪಾಯಿ ಕೊಟ್ಟು ತೋರಿಸಿದ್ರಲ್ಲ ತಂದು ನಾನೀಗ ಇವೆಲ್ಲ ನೋಡಿ ಹೆಚ್ಚು ಕಡಿಮೆ ಕೆಲವರು ಕೊಟ್ಟವ್ರು ಇದ್ದಾರೆ. ಇಲ್ಲಪ್ಪ ನೀನೇ ತಗೊಂಡೋಗು ಅಂತೇಳಿ ಅವ್ರಿಗೆ 50 ರೂಪಾಯಿ ಕೊಡೋದು, ಯಾಕಂದ್ರೆ ಸಾಯಿಸದ ಇದ್ದಿದ್ದಕ್ಕೆ. ಅವಾಗ ಒಂದು ಬರ್ದೆ ಅದನ್ನ ನರ್ಸರಿಯನ್ನು ಉಳಿಸಿ ಬೆಳೆಸಿ ಗಳಿಸಿ. ಉಳಿಸಿ ಅಂದ್ರೆ ಹಿಟ್ ಸ್ಪ್ರೇ ಮಾಡಬೇಡಿ, ಬೆಳೆಸಿ ಅಂತ ಹೇಳಿದ್ರೆ ಒಂದು ಕುಟುಂಬ ಅವ್ರ ಮೇಲೆ ಇಟ್ಕೊಂಡ್ರೆ ಬೆಳೀತು. ಅದನ್ನ ಕುಟುಂಬ ಸೇಲ್ ಮಾಡಿ ತುಪ್ಪ ಗಳಿಸಿ, ಉಳಿಸಿ ಬೆಳೆಸಿ 16. ನೀವ್ ಹೇಳ್ದಂಗೆ ಸರ್ ನಮ್ ಕಡೆನು ಹಾಗೆಲ್ಲ ಏನಂದ್ರೆ ಈ ಮೀಟರ್ ಬೋರ್ಡ್ ಒಳಗಡೆ ಬೆಳೆದು ಬಿಡುತ್ತೆ, ಸೇರುತ್ತೆ. ಮೀಟರ್ ಬೋರ್ಡ್ ಕೇಳ್ತಾರೆ ನಮ್ ಕೆಲವು ಟ್ರೈನಿಂಗ್ ಅಲ್ಲಿ, ಮೀಟರ್ ಬೋರ್ಡ್ ಅಲ್ಲಿ ಯಾಕಿರುತ್ತೆ ಅಂತ. ನಾನು ಅದಕ್ಕೊಂದು ನೀವು ಹೇಳಿದಂಗೆ ತಮಾಷೆಗೆ ಜನಗಳಿಗೆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ಏನೋ ಸ್ವಲ್ಪ ಜೋಕ್ಸ್ ಬೇಕಲ್ವಾ. ಮೀಟರ್ ಬೋರ್ಡ್ ಯಾಕೆಂದ್ರೆ ನೀವು ಹೋಗ್ತೀರಾ, ಕರೆಂಟ್ ಇದೆ ಮುಟ್ಟಲ್ಲ, ಲೈನ್ ಮ್ಯಾನ್ ಬರ್ತಾನೆ, ನರ್ಸರಿ ಇದೆ ಮುಟ್ಟಲ್ಲ, ಸೂಕ್ತ ಜಾಗ ಅಂತ ಹೇಳಿ. ಹೌದು. ಆಕ್ಚುಲಿ ಏನಂದ್ರೆ ಅದೇ ಫೌಂಡೇಶನ್ ಅಲ್ಲಿ ನೀವು ಗಿಲೋ ಮಾಡೋದ್ರಿಂದ ನಾವು ವಾಸಸ್ಥಾನ ಇಲ್ಲ. ಹೌದು. ಹಾಗಾಗಿ ಆದ್ಮೇಲೆ ಮರಗಸಿ ನೋಡಿ, ಈಗ ಕಾಫಿ ತೋಟದಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ 40% ಮೇಲೆ ನೆರಳಿ ಶೇಡ್ ಇರ್ತಿತ್ತು, ಈಗ 10% ಇರಲ್ಲ. ಹೌದು. ಕಾಫಿ ತೋಟದಲ್ಲಿ ಜೇನ್ ಪೆಟ್ಟಿಗೆ ಸರ್ ಎಷ್ಟು ಇಳುವರಿ ಬರ್ತದೆ ಕೇಳ್ತಾರೆ, ನಮ್ಮಲ್ಲಿ ಇರ್ತೀವಿ ಅಂತೇಳಿ. ನಿಮ್ಮದು ಮೀಸಿಯಾ ಕೆಶಿಯಾ ಪೆನ್ಸಿಲ್ ಕೆಶಿಯಾ ಕೇಳ್ತೀನಿ. ಕಾಪ್ ಹೊಡೆದ್ ಬಿಟ್ರೆ ಪೆನ್ಸಿಲ್ ಕೆಶಿ ಆಯ್ತು, ಕೆಳಗಡೆ 2 ಬಿಟ್ಟು ಬಿಡ್ತಾರೆ, ಅವ್ಳಿಗೇನು ಆಹಾರ ಸಿಗೋದಿಲ್ಲ, ಇಳುವರಿ ಕಡಿಮೆ. ಕಾಫಿ ಒಂದೇ ಸಲ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಶೇಡ್ ಬಿಡಿ, ನೆರಳು ಸ್ವಲ್ಪ ಕೊಡಿ ಅಂತೇಳಿ ತುಂಬಾ ಜನ ಕಾಫಿ ತೋಟದಲ್ಲಿ ಆತರ ಶೇಡ್ ಅಲ್ಲಿ ಬಿಟ್ಟುಕೊಂಡು ಜೇನ್ ಪೆಟ್ಟಿಗೆ ಇಟ್ಟವರು ಇದ್ದಾರೆ. ನನ್ನ ಹತ್ರ ಕೊಟ್ಟು ನಾನೇ ಮೇಂಟೈನ್ ಮಾಡ್ತಿದ್ದೀನಿ. ಜನಗಳಿಗೆ ಗೊತ್ತಿದೆ, ಅದೇನು ಸ್ವಲ್ಪ ಆಧುನಿಕ ಹೋದಾಗ ಬಿಟ್ಟು ಬರ್ತಾರೆ ಮೂಲ, ಆಮೇಲೆ ಮತ್ತೆ ಅರಿವಾಗತ್ತೆ, ಪುನಃ ಮಾಡ್ತಿದ್ದಾರೆ. ಜನ ತುಂಬಾ ಜನ ಹೊಸಬ್ರು ಮಾಡೋರು ಇದ್ದಾರೆ. ಈಗ ಸರ್ ಯಾರಾದ್ರೂ ಇದ್ರ ಬಗ್ಗೆ ತರಬೇತಿ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ? ಹೌದು, ನಾನೀಗ 121 ತರಬೇತಿ ಆಯ್ತು ಮೊನ್ನೆಗೆ. ನಾಳೆ ಒಂದಿದೆ 22, 122. ಅಂದ್ರೆ 16ರಿಂದ ಈಚೆಗೆ ಇವೆಲ್ಲ ಆದ್ಮೇಲೆ ನಾನು ಅದನ್ನೊಂದು ಕೌಂಟ್ ಮಾಡಿರೋದು, ಹಿಂದಿಂದಿಲ್ಲ. 16ರಿಂದ ಈಚೆಗೆ 122ನೇದು ನಾಳೆ. ಅಂದ್ರೆ ಇಲ್ಲೇ ಬಂದು ತರಬೇತಿ ತಗೊಳ್ಬೇಕು? ಅಲ್ಲ, ಹೋಗ್ತೀನಿ ಹೊರಗಡೆ ಬರ್ತೀರಾ? ಹೌದು, ಹೋಗ್ತೀನಿ. ಆಲ್ಮೋಸ್ಟ್ ರಾಜ್ಯ ತುಂಬಾ ಕಡೆ ಕರೀತಾರೆ, ಹೊರಗಡೆ ಟ್ರೈನಿಂಗ್ ಕೊಡ್ತೀವಿ. ಸಂಘ ಸಂಸ್ಥೆಯವರು ಕರೀತಾರೆ, ಕೆಲವರು ಮತ್ತೆ ಇಲಾಖೆ ಹಾರ್ಟಿಕಲ್ಚರ್ ಕರೀತಾರೆ, ಕೃಷಿ ಇಲಾಖೆಯವರು, ಧರ್ಮಸ್ಥಳ ಸಂಘ ವತಿಯಿಂದ ಬೇರೆ ಬೇರೆ ಆಸಕ್ತ ರೈತರು ಕರೀತಾರೆ. ಆಲ್ಮೋಸ್ಟ್ ಕೆಲವರು ಮನೆಗೆ ಬಂತ 5 ಜನ 10 ಜನ ಅದ್ರ ಲೆಕ್ಕಕ್ಕಿಲ್ಲ. ಈಗ 5 ಜನ ಒಂದು ಫ್ಯಾಮಿಲಿಯವ್ರು ಬರ್ತಾರೆ, ಅಣ್ಣ ತಮ್ಮ ಎಲ್ಲ ಬಂದು ಟ್ರೈನಿಂಗ್ ತಗೊಳೋದ್ರೆ ಲೆಕ್ಕಕ್ಕಿಲ್ಲ. ಅಧಿಕೃತವಾಗಿ 20-30 ಜನ ಬಂದಿದ್ದು ಮಾತ್ರ ಕೌಂಟ್ ಇಟ್ರೆ 122ನೇದು ನಾಳೆ. 122ನೇದು ತರಬೇತಿ. ಹೌದು. How much money?